ಲಾಟರಿ ಕಿಂಗ್ಗೆ ಇದೀಗ ಬಿಗ್ ಪೊಲಿಟಿಕಲ್ ಲಾಟರಿ ಹೊಡೆದಿದೆ. 3 ಪಕ್ಷ 3 ಗೆಲುವು, ಲಕ್ಕಿ ನಂಬರ್ 3 ಇದೆ. ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್, 3 ಪಕ್ಷ 3 ಗೆಲುವು, ಲಕ್ಕಿ ನಂಬರ್ 3. ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಮತ್ತೊಮ್ಮೆ ಸದ್ದು ಮಾಡಿದ ಮಾರ್ಟಿನ್ ಕುಟುಂಬದಲ್ಲಿ ಈ 3 ಶಾಸಕರು ಇದೀಗ ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದ ಮಾರ್ಟಿನ್ ಕುಟುಂಬಸ್ಥರು. ತಮಿಳುನಾಡಿನಲ್ಲಿ 2, ಪುದುಚೇರಿಯಿಂದ 1 ಗೆಲುವು. ಅಣ್ಣಾ ಡಿಎಂಕೆಯಿಂದ ಮಾರ್ಟಿನ್ ಪತ್ನಿ ಲಿಮೋ ರೋಸ್ ವಿನ್. ಲಾಲ್ಗುಡಿ ಕ್ಷೇತ್ರದಲ್ಲಿ ಸ್ಪರ್ಧೆ, 5,000 ಮತಗಳಿಂದ ಗೆಲುವು. ಟಿವಿಕೆಯಿಂದ ಮಾರ್ಟಿನ್ ಅಳಿಯ ಅಧವ್ ಅರ್ಜುನ್ ಶಾಸಕ. ವಿಕ್ಕಿ ಒಕ್ಕಂ ಕ್ಷೇತ್ರದಿಂದ ಟಿವಿಕೆ ಜನರಲ್ ಸೆಕ್ರೆಟರಿ ಅಧವ್ ಅರ್ಜುನ್ ಆಯ್ಕೆ. ಪುದುಚೇರಿಯ ಕಾಮರಾಜನಗರದಿಂದ ಮಾರ್ಟಿನ್ ಪುತ್ರ ಜೋಶ್ ಮಾರ್ಟಿನ್ ಆಯ್ಕೆ. ಲಾಚಿಯ ಜನನಾಯಕ ಕಚ್ಚಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದ ಜೋಶ್ ಮಾರ್ಟಿನ್. ತಮಿಳುನಾಡಿನಲ್ಲಿ ಲಾಟರಿ ಕಿಂಗ್ ಆಗಿರುವ ಸ್ಯಾಂಟಿಯಾಗೋ ಮಾರ್ಟಿನ್. ಸ್ಯಾಂಟಿಯಾಗೋ ಮಾರ್ಟಿನ್ಗೆ ಇದೀಗ ಲಾಟರಿಯಲ್ಲಿ ಮಾತ್ರ ಅಲ್ಲ, ರಾಜಕೀಯವಾಗೂ ಕೂಡ ಲಕ್ಕಿ ನಂಬರ್ 3 ಇಲ್ಲಿ 3 ಸಹಿತ ಗೆಲುವನ್ನ ಸಾಧಿಸಿದ್ದಾರೆ. ಅವರ ಕುಟುಂಬದಲ್ಲಿ 3 ಶಾಸಕರು ಇದೀಗ. ಸ್ಯಾಂಟಿಯಾಗೋ ಮಾರ್ಟಿನ್ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಲಾಟ್ರಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲೂ ಸಹಿತ ಒಂದು ರೀತಿಯಾಗಿ ಲೈಫಲ್ಲೇ ಒಂದು ರೀತಿಯಾಗಿ ಲಾಟ್ರಿ ಹೊಡೆಯುತ್ತೆ. ಅದಾದ ಮೇಲೆ ಕೋಟ್ಯಾಧೀಶ್ವರ ಆಗ್ತಾರೆ. 1365 ಕೋಟಿ ಸಮಥಿಂಗ್ ಅಲ್ಲಿ ಕೋಟ್ಯಾಧೀಶ್ವರ ಆಗ್ತಾರೆ. ಅದಾದ ಮೇಲೆ ಅಂದರೆ ಅವ್ರದ್ದೇ ಆದಂಥ ಒಂದಿಷ್ಟು ಅವರ ಮೇಲೆ ಲಾಟ್ರಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೊಲೀಸ್ ಕೇಸ್ಗಳು ಕೂಡ ಇರುವಂಥದ್ದು, ಒಂದಿಷ್ಟು ಆರೋಪಗಳು ಸಹಿತ ಇರುವಂಥದ್ದು. ಅದನ್ನೆಲ್ಲ ಹೊರತುಪಡಿಸಿದ್ರೆ ರಾಜಕೀಯವಾಗಿ ನೋಡಿ 2019-2024ರಲ್ಲಿ ಏನು ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚುನಾವಣಾ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ 1360 ಕೋಟಿ ರೂಪಾಯಿಯನ್ನು ಅಲ್ಲಿ ಸಹಾಯ ಮಾಡಿರ್ತಾರೆ, ದೇಣಿಯಾಗಿ ಕೊಟ್ಟಿರ್ತಾರೆ ಚುನಾವಣೆಗೆ. ಎಲ್ಲ ಒಂದು ರೀತಿಯಾಗಿ ಎಲ್ಲ ರೀತಿಯಲ್ಲಿ ರಾಜಕೀಯವಾಗಿ ಲಿಂಕ್ ಇರುವಂಥದ್ದು. ಹಣ ಇದ್ರೆ ಎಲ್ಲವೂ ಕೂಡ ಜನಬಲನೂ ಇರುತ್ತೆ ಅನ್ನುವಂಥ ಕಾರಣ ಒಂದು ಎಕ್ಸಾಂಪಲ್ ಅಂತ ಅಂದರೆ ಇವರು ಸ್ಯಾಂಟಿಯಾಗೋ ಮಾರ್ಟಿನ್. ಹಾಗಾಗಿ ಅಷ್ಟರ ಮಟ್ಟಿಗೆ ತಮ್ಮ ಚಾಪನ ಮುಡಿಸ್ಕೊಂಡಂಥವ್ರು. ಈಗ ಮತ್ತೊಂದು ಅವಕಾಶ ಏನು ಅಂತ ಅಂದರೆ, ಒಂದೇ ಕುಟುಂಬದ 3 ಶಾಸಕರು ಇದೀಗ ತಮಿಳುನಾಡಿನಲ್ಲಿ 2, ಪುದುಚೇರಿಯಲ್ಲಿ 1. ಅಣ್ಣಾ ಡಿಎಂಕೆಯಿಂದ ಮಾರ್ಟಿನ್ ಪತ್ನಿ ಲಿಮೋ ರೋಸ್ ವಿನ್ ಆಗಿದ್ದಾರೆ. ಲಾಲ್ಗುಡಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 5,000 ಮತಗಳಿಂದ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಟಿವಿಕೆಯಿಂದ ಮಾರ್ಟಿನ್ ಅಳಿಯ ಅಧವ್ ಅರ್ಜುನ್ ಶಾಸಕ. ವಿಕ್ಕಿ ಒಕ್ಕಂ ಕ್ಷೇತ್ರದಿಂದ ಟಿವಿಕೆ ಜನರಲ್ ಸೆಕ್ರೆಟರಿ ಅಧವ್ ಅರ್ಜುನ್ ಆಯ್ಕೆ ಆಗಿದ್ದಾರೆ. ಇನ್ನು ಪುದುಚೇರಿಯಲ್ಲಿ ಕಾಮರಾಜನಗರದಿಂದ ಮಾರ್ಟಿನ್ ಪುತ್ರ ಜೋಶ್ ಮಾರ್ಟಿನ್ ಆಯ್ಕೆ. ಲಾಚಿಯ ಜನನಾಯಕ ಕಚ್ಚಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿರುವಂಥದ್ದು ಜೋಶ್ ಮಾರ್ಟಿನ್. ಒಂದು ರೀತಿಯಾಗಿ ಮತ್ತೊಂದು ರೀತಿಯಲ್ಲಿ ಬಲ ಬಂದಂತಾಗಿತ್ತು.